Hi students, very good morning. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಂಪಲ್ ಜನರಲ್ ಎಂಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಕಾಂಪೌಂಡ್ ಜನರಲ್ ಎಂಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಿಯರ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಮೀನಿಂಗ್ ಆಫ್ ಜನರಲ್ ಎಂಟ್ರಿ ಕಂಪ್ಲೀಟ್ ಆಗಿದೆ, ಮತ್ತು ಮೀನಿಂಗ್ ಆಫ್ ನರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತು ಮೀನಿಂಗ್ ಆಫ್ ಜನರಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಟೈಪ್ ಆಫ್ ಜನರಲ್ ಎಂಟ್ರೀಸ್, ಟೈಪ್ಸ್ ಆಫ್ ಜನರಲ್ ಎಂಟ್ರಿ. ದೇರ್ ಆರ್ ಟೂ ಟೈಪ್ಸ್ ಇನ್ ಜನರಲ್ ಎಂಟ್ರಿ. ಒನ್ ಇಸ್ ಸಿಂಪಲ್ ಜನರಲ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ಒನ್ ಕಾಂಪೌಂಡ್ ಜನರಲ್ ಎಂಟ್ರಿ. ಸೊ ಇಲ್ಲಿ ನಿಮಗೆ ಸಿಂಪಲ್ ಜನರಲ್ ಎಂಟ್ರಿ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ದೆ, ನೆನಪಿದೆಯಲ್ವಾ? ಸಿಂಪಲ್ ಜನರಲ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ. ಫಸ್ಟ್ ಆಂಗ್ಲೈಸೇಷನ್, ಮಿಸ್ಟರ್ ಗಣೇಶ್ ಕಮ್ಯಾನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಎಂಟ್ರಿ ಏನು ಬರುತ್ತೆ? ಮಿಸ್ಟರ್ ಗಣೇಶ್ ಕಮ್ಯಾನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಕೊಟ್ಟಾಗ ಜನರಲ್ ಎಂಟ್ರಿ ಏನು ಬರುತ್ತೆ? ಈಗ ಕ್ಯಾಶ್ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನ ಏನಿದ್ವಿ, ಈ ಪಾರ್ಟ್ ಆಫ್ ಏನಿದ್ವಿ, ಇದನ್ನು ಜನರಲ್ ಎಂಟ್ರಿ ಅಂತೀವಿ. ಸೊ ಎಕ್ಸ್ಪ್ಲೈನ್ ಮಾಡಿದೆಯಲ್ವಾ? ಸೊ ಇದನ್ನ ಈ ಪಾರ್ಟ್ನ ಏನಂತೀವಿ, ಇದನ್ನು ನರೇಷನ್ ಅಂತೀವಿ. ಸೊ ನರೇಷನ್ ವರ್ಡ್ ಏನು ಮಾಡಬೇಕು? ಬಿಗಿನಿಂಗ್ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡಬೇಕು, ವಿತ್ ಬ್ರ್ಯಾಕೆಟ್ಸಲ್ಲಿ ಬಿಗಿನಿಂಗ್, ಬೀಯಿಂಗ್ ಅನ್ನೋ ವರ್ಡಿಂದ ನಾವು ಸೊ ನರೇಷನ್ನ ಸ್ಟಾರ್ಟ್ ಮಾಡಬೇಕು. ಬೀಯಿಂಗ್ ಬಿಸ್ನೆಸ್ ಕಮ್ಯಾನ್ಸ್ಡ್ ವಿತ್ ಕ್ಯಾಶ್. ಇಲ್ಲಿ ನರೇಷನ್ ಏನು ಬಿಡಬೇಕಂದ್ರೆ, ಮೇಲ್ಗಡೆ ಟ್ರಾನ್ಸಾಕ್ಷನ್ ಜನರೇಟರ್ ನೀವೇನು ಬರ್ತೀರಾ, ಸೊ ಅದನ್ನು ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲಿ ನರೇಷನಲ್ಲಿ ತೋರಿಸ್ಬೇಕಾಗುತ್ತೆ. ಇದನ್ನು ನರೇಷನ್ ಅಂತೀವಿ. ಕ್ಲಿಯರ್? ಸೊ ಒಂದು ಕಂಪ್ಲೀಟ್ ಆಗಿದೆ. ಏನು ಸಿಂಪಲ್ ಜನರಲ್ ಎಂಟ್ರಿ ಅಂತ ತಿಳ್ಕೊಂಡಿದ್ದೀರಾ? ಸೊ ಸಿಂಪಲ್ ಜನರಲ್ ಎಂಟ್ರಿ ಅಂದರೆ ವೆನ್ ಓನ್ಲಿ ಟೂ ಅಕೌಂಟ್ಸ್ ಆರ್ ಇನ್ವಾಲ್ಡ್. ಸೊ ಟೂ ಅಕೌಂಟ್ಸ್ ಮಾತ್ರ ಬಂದಿದೆ, 1, 2. ಕ್ಲಿಯರ್? ಟೂ ಅಕೌಂಟ್ಸ್ ಇನ್ವಾಲ್ಡ್ ಇನ್ ದ ಜನರಲ್ ಎಂಟ್ರಿ ಆಫ್ ವಿಚ್ ಆರ್ ಅಕೌಂಟ್ ಬೀಯಿಂಗ್ ಡೆಬಿಟೆಡ್ ಅಂಡ್ ಅನದರ್ ಒನ್ ಈಸ್ ಬೀಯಿಂಗ್ ಕ್ರಿಯೇಟೆಡ್. ಓನ್ಲಿ ಟೂ ಅಕೌಂಟ್ಸ್ ಇನ್ವಾಲ್ಡ್ ಆಗಿರುತ್ತೆ. ಸೊ ಒನ್ ಅಕೌಂಟ್ ಡೆಬಿಟ್ ಆಗಿರುತ್ತೆ, ಇನ್ನೊಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಅದನ್ನೇನಂತೀವಿ? ಸಿಂಪಲ್ ಜನರಲ್ ಎಂಟ್ರಿ. ಅರ್ಥ ಆಗ್ತಿದೆಯಾ? ಸೊ ಇದು ಡೆಬಿಟು, ಇದು ಕ್ರೆಡಿಟ್. ಇಲ್ಲಿ ಕ್ರೆಡಿಟ್ ಅಂತ ಬರೆಯೋದಿಲ್ಲ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದಿರೋದು ಡೆಬಿಟು. ಟು ಅಂತ ಬಂದು ಯಾವ್ದು ಬಂದಿರುತ್ತೋ, ಟು ಅಂತ ಬಂದು ಯಾವ್ದು ಬಂದಿರುತ್ತೋ ಅದು ಕ್ರೆಡಿಟ್ ಅಂತ ಅರ್ಥ. ಅರ್ಥ? ಸೊ ಡೆಬಿಟ್ಗೆ DR ಅಂತ ಬರ್ದಿರ್ತೀವಿ, ಟು ಅನ್ನೋದು ಕ್ರೆಡಿಟ್ ಆಗಿರುತ್ತೆ. ಸೊ ಈಗ ಸಿಂಪಲ್ ನೋಡಿದ್ದೀರಾ. ಈಗ ಕಾಂಪೌಂಡ್ ಜನರಲ್ ಎಂಟ್ರಿ ನೋಡೋಣ, ಎಕ್ಸಾಂಪಲ್ ಒಂದು. ಸೊ ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ರಕಾಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಪ್ರಕಾಶ್ ಕಮೆನ್ಸ್ ವಿತ್ ಬಿಸ್ನೆಸ್ ವಿತ್ ಕ್ಯಾಶ್ rupees 50,000, ಫರ್ನಿಚರ್ 20,000 ಆ್ಯಂಡ್ ಬಿಲ್ಡಿಂಗ್ 80,000. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಗಣೇಶ್ದು ಮಾಡಿದಾಗ ಏನಿತ್ತು ನಿಮಗೆ, ಜಸ್ಟ್ ಗಣೇಶನವರು ಕ್ಯಾಶ್ನ ಇಂಟ್ರೊಡ್ಯೂಸ್ ಮಾತ್ರ ಮಾಡಿದ್ರು 60,000ಗೆ. ಕ್ಯಾಶ್ನ ಮಾತ್ರ 60,000ಗೆ ಇಂಟ್ರೊಡ್ಯೂಸ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಕ್ಲಿಯರ್? ಆವಾಗ ಸಿಂಪಲ್ ಜನರಲ್ ಎಂಟ್ರಿ ಒಂದು ಮಾತ್ರ ಬಂದಿತ್ತು. ನಿಮ್ಗೆ ಹೇಳಿದ್ದೀನಿ, ಬಿಸ್ನೆಸ್ನ ಕ್ಯಾಶ್ ಬೇಕಾದರೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಗೂಡ್ಸ್ ಬೇಕಾದರೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಬಿಲ್ಡಿಂಗ್ ಇಂಟ್ರೊಡ್ಯೂಸ್ ಮಾಡ್ಬೋದು, ಮಿಷನರಿ ಆರ್ ಎನಿ ಅಸೆಟ್ನ ಬೇಕಾದರೆ ಬಿಸ್ನೆಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಈ ಟಾಪಿಕ್ ನೆನಪಿದೆಯಲ್ವಾ? ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಪ್ರಕಾಶ್ ಅನ್ನೋರು ಏನು ಮಾಡಿದ್ದಾರೆ, ಬಿಸ್ನೆಸ್ ಕಮೆನ್ಸ್ ಮಾಡ್ತಾರೆ. ಕಮೆನ್ಸ್ ಮಾಡಿದಾಗ ಏನು ಮಾಡ್ತಾರೆ, ಕ್ಯಾಶ್ನೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಫರ್ನಿಚರ್, ಬಿಲ್ಡಿಂಗ್ನೂ ಬಿಸ್ನೆಸ್ಸಲ್ಲಿ ಆಗ್ತಾಯಿದ್ದಾರೆ. ಅದಾ? ಸೊ ನೋಡಿ, March 12, ನಾನು ಡೇಟ್ ಬರೀತಲ್ಲ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಾತ್ರ ಬರೀತಾ ಇದ್ದೀನಿ. ಸೊ ಇಲ್ಲಿ ಎಕ್ಸಾಂಪಲ್ ಬರ್ಕೊಳ್ಳಿ, 2012 ಮಾರ್ಚ್ ಅಲ್ವಾ, March 1. ಸೊ ನಾನು ಇಲ್ಲಿ ನಿಮ್ಗೆ ಹೇಳಿದ್ದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಫಸ್ಟ್ ಎಂಟ್ರಿ ಕಾಮನ್, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್. ಅವಾಗ ಸಿಂಪಲ್ ಜನರಲ್ ಎಂಟ್ರಿ ಆದಾಗ ಅದಕ್ಕೆ ಕಾಂಪೌಂಡ್ದಾಗ ಏನಾಗುತ್ತೆ ನೋಡಿ. ಸೊ ಬಿಸ್ನೆಸ್ ನಮ್ಗೆ ಏನೇನು ಬರ್ತಾ ಇದೆ ನೋಡಿ. ಈಗ ಕ್ಯಾಶ್ ಅಕೌಂಟ್, ಸೊ ಈ ಕ್ಯಾಶ್ ಅಕೌಂಟ್ ಏನದು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಇದೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಸೊ ಡೆಬಿಟ್ ದ ರಿಸೀವರ್ ಅಲ್ಲ, ನಮ್ಮ ಕ್ಯಾಶ್ ಆಗ್ತದೆ, ರಿಸೀವ್ ಆಗುತ್ತೆ. ಸೊ ಏನು ಮಾಡಬೇಕು, ಅದನ್ನು ಡೆಬಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಡೇಟಾ. ನೆಕ್ಸ್ಟ್ ಇನ್ನೇನು ಬರ್ತದೆ ಬಿಸ್ನೆಸ್ಗೆ, ಕ್ಯಾಶ್ ಜೊತೆಯಲ್ಲಿ ಫರ್ನಿಚರು ಬರ್ತಾಯಿದೆ, ಅದೇ ರೀತಿ ಬಿಲ್ಡಿಂಗು ಬರ್ತದೆ. ಫರ್ನಿಚರು ನಮ್ಗೆ ರಿಯಲ್ ಅಕೌಂಟೇ, ಬಿಲ್ಡಿಂಗು ರಿಯಲ್ ಅಕೌಂಟೇ. ಸೊ ರಿಯಲ್ ಅಕೌಂಟ್ ರೂಲಿಂದ ಡೆಬಿಟ್ ದ ರಿಸೀವರ್, ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್ ಅಲ್ವಾ. ಸಾರಿ, ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ರಿಯಲ್ ಅಕೌಂಟ್ ರೂಲ್ ಅಲ್ವಾ. ಡೆಬಿಟ್ ವಾಟ್ ಕಮ್ಸ್ ಇನ್, ನಮ್ಗೆ ಏನು ಬರ್ತದೆ, ಏನಾಗ್ತದೆ ಬಿಸ್ನೆಸ್ ಕಮ್ ಅಂದರೆ ಏನು ಬರ್ತಾ ಇದೆ. ಸೊ ಫರ್ನಿಚರು ಬರ್ತದೆ ಮತ್ತು ಬಿಲ್ಡಿಂಗು ಬರ್ತಾ ಇದೆ. ಸೊ ಎರಡನ್ನೂ ಡೆಬಿಟ್ ಮಾಡಿ. ಫರ್ನಿಚರ್ ಅಕೌಂಟ್, ಡೇಟಾ, ಮತ್ತು ಬಿಲ್ಡಿಂಗು ಬರ್ತದೆ, ಬಿಲ್ಡಿಂಗ್ ಅಕೌಂಟ್ ಡೇಟಾ. ಕ್ಯಾಶ್ ಅಕೌಂಟ್ ಡೇಟಾ, ಫರ್ನಿಚರ್ ಅಕೌಂಟ್ ಡೇಟಾ, ಬಿಲ್ಡಿಂಗ್ ಅಕೌಂಟ್ ಡೇಟಾ. ಟು ಎಲ್ಲಿ ಬರ್ಬೇಕಂತ ಹೇಳಿ ನಿಮಗೆ.
ಸ್ವಲ್ಪ ಸ್ಪೇಸ್ ಬಿಟ್ಟು ಬರಿಬೇಕು. ಟು ಏನಕ್ಕೋಸ್ಕರ ಬರ್ತದೆ, ಸೇಮ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಪರ್ಪಸ್ ಆಗಿ ಬರ್ತಾ ಇದೆ, ಟು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ಸಿಂಪಲ್ ಜನರಲ್ ಎಂಟ್ರಿ ಓನ್ಲಿ 2 ಅಕೌಂಟ್ಸ್ ಇನ್ವಾಲ್ವ್ ಆಗಿತ್ತು. ಕಾಂಪೌಂಡ್ ಜನರಲ್ ಏನಿದೆ 2 ಆರ್ ಮೋರ್ ಎಂಟ್ರೀಸ್ ಏನಾಗಿದೆ ನಮಗೆ ಇನ್ವಾಲ್ವ್ ಆಗಿದೆ. ಇಲ್ಲಿ ಕ್ಯಾಶು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಫರ್ನಿಚರ್ ಇಂಟ್ರೊಡ್ಯೂಸ್, ಮತ್ತು ಬಿಲ್ಡಿಂಗ್ನು ಇಂಟ್ರೊಡ್ಯೂಸ್. ಇದನ್ನು ಯಾವ ಎಂಟ್ರಿ ಅಂತೀವಿ, ಇದನ್ನು ಡಬಲ್ ಎಂಟ್ರಿ ಅಂತೀವಿ. ಅರ್ಧಾ? ಸೊ ಇಲ್ಲಿ ಕ್ಯಾಶ್ ಎಷ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ ನೋಡಿ, ಕ್ಯಾಶ್ 50,000, ಫರ್ನಿಚರ್ 20,000 ಆ್ಯಂಡ್ ಬಿಲ್ಡಿಂಗ್ 80,000. ಸೊ ಎಲ್ಲ ಡೆಬಿಟ್ ಕಾಲಮಲ್ಲಿ ಬರ್ತಿದ್ದೀನಿ, ಬಿಕಾಸ್ ಇವೆಲ್ಲ ಡೆಬಿಟ್ ಆಗಿರೋದು. ಸೊ ನೋಡಿ, ಡೆಬಿಟ್ ಕಾಲಮಲ್ಲಿ ಬರ್ತೀನಿ. ಯಾಕೆ 3 ಡೆಬಿಟ್ ಕಾಲಮಲ್ಲಿ ಬರ್ತೀನಿ, 3 ಡೆಬಿಟ್ ಆಗಿದೆ. ಸೊ ಡೆಬಿಟ್ ಕಾಲಮಲ್ಲೇ ನಾನು ಅಮೌಂಟ್ ಬರ್ತೀನಿ. ಸೊ ಇದು ಕ್ರೆಡಿಟ್ ಆಗಿದೆ. 2 ಬಂದರೆ ಏನಂತ, ಕ್ರೆಡಿಟ್ ಆಗಿದೆ ಅಂತ. ಸೊ ಕ್ರೆಡಿಟ್ ಕಾಲಮಲ್ಲಿ ಬರಬೇಕು. 3 ಆ್ಯಡ್ ಮಾಡಿ ಕ್ರೆಡಿಟ್ ಕಾಲಮಲ್ಲಿ ಬರೀ. 80 + 20 1 lakh, 1 lakh + 50 1,50,000. ಸೊ ಇಲ್ಲಿ 1,50,000 ಕ್ರಿಯೇಟ್ ಆಗುತ್ತೆ. ಸೊ ಈಗ ನರೇಷನ್ ಬರೀಬೇಕಲ್ವಾ. ಸೊ ನರೇಷನ್, ಸೊ ಯಾವ ವರ್ಡಿಂದ ಬರೀಬೇಕು, ಬೀಯಿಂಗ್ ಅನ್ನೋ ವರ್ಡಿಂದ. ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್ ವಿತ್, ಏನು ಬರ್ತಿದೆ ಇಲ್ಲಿ, ಬಿಸ್ನೆಸ್ ಕಮೆನ್ಸ್ ವಿತ್ ಕ್ಯಾಶ್ ಮಾತ್ರ ಬರೀತೀರಿ. ಇಲ್ಲೇನಾಗುತ್ತೆ, ಬಿಸ್ನೆಸ್ ಕಮೆನ್ಸ್ ವಿತ್ ಕ್ಯಾಶ್. ಸೊ ಕ್ಯಾಶ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಮತ್ತೇನು ಮಾಡ್ತಾರೆ, ಫರ್ನಿಚರು, ಬಿಲ್ಡಿಂಗ್. ಕ್ಯಾಶ್, ಫರ್ನಿಚರ್ ಆ್ಯಂಡ್ ಬಿಲ್ಡಿಂಗ್. ಸೊ ಅಂತ ಆಧಾರ ಬರೀಬೇಕು. ಅರ್ಧಯಾ? ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್, ಫರ್ನಿಚರ್ ಆ್ಯಂಡ್ ಬಿಲ್ಡಿಂಗ್. ಸೊ ಅಷ್ಟೇ, ನರೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಡ್ರಾ ಮಾಡಿದ್ರೆ ಆ ಜನರಲ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡಿ, ಮೀನಿಂಗ್ ನೋಡಿ. ಸೊ ಕಾಂಪೌಂಡ್ ಜನರಲ್ ಎಂಟ್ರಿ, ವೆನ್ ದ ನಂಬರ್ ಆಫ್ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಆರ್ ಕ್ರಿಯೇಟೆಡ್ ಈಸ್ ಮೋರ್ ದ್ಯಾನ್ 1 in a general entry, such an entry is called compound general entry. More than 1 entry, ಅರ್ಥಾತ್ ಮೋರ್ ದ್ಯಾನ್ 1 ಎಂಟ್ರಿ ಡೆಬಿಟ್ ಆಗಿರ್ಬೋದು ಆರ್ ಕ್ರೆಡಿಟ್ ಆಗಿರ್ಬೋದು, ಆ ಥರ ಬರೋ ಎಂಟ್ರಿನ ಅಂತೀವಿ ಕಾಂಪೌಂಡ್ ಜನರಲ್ ಎಂಟ್ರಿ. ಮೋರ್ ದ್ಯಾನ್ ಒನ್ ಎಂಟ್ರಿ ಅದನ್ನು ಕಾಂಪೌಂಡ್ ಅಂತೀವಿ. ಓನ್ಲಿ 1 ಅಕೌಂಟ್ ಡೆಬಿಟೆಡ್, 1 ಅಕೌಂಟ್ ಕ್ರಿಯೇಟೆಡ್ ಇನ್ವಾಲ್ವ್ ಆಗಿರೋದನ್ನು ಏನಿದೆ ಸಿಂಪಲ್ ಜನರಲ್ ಎಂಟ್ರಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸಿಂಪಲ್ ಜನರಲ್ ಎಂಟ್ರಿ ಅಂದರೆ ಏನು, ಕಾಂಪೌಂಡ್ ಜನರಲ್ ಎಂಟ್ರಿ ಅಂದರೆ ಏನು. ಸೊ ಕ್ಲಿಯರ್? ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆ ಅಲ್ವಾ? ಸೊ ಅದಕ್ಕೆ ನಿಮ್ಗೆ ಥಿಯರಿ ಪಾರ್ಟಲ್ಲಿ ಜನರಲ್ ಎಂಟ್ರಿಗೆ, ಸೊ ಜನರಲ್ ಎಂಟ್ರಿಗೆ ಮೀನಿಂಗ್ ಆಯಿತು, ನರೇಷನ್ಗೆ ಆಯಿತು, ಟೈಪ್ಸ್ ಆಫ್ ಜನರಲ್ ಎಂಟ್ರಿ ಕಂಪ್ಲೀಟ್ ಆಗಿದೆ, ಜನರಲ್ಗಾಗಿದೆ. ಕ್ಲಿಯರ್? ಸೊ ಜನರಲ್ ಎಂಟ್ರಿ ಯಾವ ಥರ ಬರೀಬೇಕಂತ ಗೊತ್ತಾಯ್ತಲ್ಲ. ಫಾರ್ಮೆಟ್ ಎಲ್ಲರಿಗೂ ಗೊತ್ತಿದಲ್ವಾ, ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, LF, ಡೆಬಿಟ್, ಕ್ರೆಡಿಟ್ ಕಾಲಮ್. ಸೊ ಇದು ಫಾರ್ಮೆಟ್ ಇದು. ಸೊ ಈ ಥರ ಫಾರ್ಮೆಟಲ್ಲಿ ಈ ಥರ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ನ. ಸೊ ಈಗ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪ್ರಾಬ್ಲಮ್ ಅರ್ಧಾ. ಸೊ ಒಂದು ಪ್ರಾಬ್ಲಮ್ ನಾನು ಕ್ವಶನ್ನು ಸೆಂಡ್ ಮಾಡ್ತೀನಿ ಮತ್ತು ಆನ್ಸರು ಸೆಂಡ್ ಮಾಡಿರ್ತೀನಿ. ಕ್ವಶನ್ ಆ್ಯಂಡ್ ಆನ್ಸರ್, ಸೊ ಎರಡೂ ಸೆಂಡ್ ಮಾಡಿಬಿಡ್ತೀನಿ. ನೀವು ಎರಡೂ ಕಾಪಿ ಮಾಡ್ಕೊಳ್ಳಿ ನೋಟ್ಸಲ್ಲಿ. ಕ್ವಶನ್ ಆ್ಯಂಡ್ ಆನ್ಸರ್ ಎರಡೂ ನಾನು ಸೆಂಡ್ ಮಾಡ್ತೀನಿ, ನೀವು ಎರಡೂ ನೋಟ್ಸಲ್ಲಿ ಕಾಪಿ ಮಾಡಿ ಅರ್ಧಾ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಧಾ. ಸೊ ನೀವು ರಫಲ್ಲಿ ಪ್ರಾಕ್ಟೀಸ್ ಫಸ್ಟ್ ನೋಟ್ಸಲ್ಲಿ ಬರೆದಾಕಿದೆ ಹೇಗಿದೆ ಆ್ಯಸ್ ಇಟ್ ಈಸು, ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ. ಓಕೆ ಸ್ಟೂಡೆಂಟ್ಸ್, ನೋಡಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಜನರಲ್ ಎಂಟ್ರಿ. ಸೊ ಈ ಜನರಲ್ ಎಂಟ್ರಿ ಈಗ ಸಾಲ್ವ್ ಮಾಡಿದ್ದೀವಲ್ಲ, ಜನರಲ್ ಎಂಟ್ರಿ ಸಾಲ್ವ್ ಮಾಡೋದಕ್ಕೆ 2 ಮೆಥಡ್ಸ್ ಇದೆ. ಓನ್ಲಿ 1 ಮೆಥಡ್ ಅಷ್ಟೇ ಇರೋದು ವಿತ್ ರೂಲ್ಸ್ಲಿ. ಸೊ ನಾನು 2 ಮೆಥಡ್ಸಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಪ್ರೀವಿಯಸ್ ಎಲ್ಲ ಹಂಗೆ ಮಾಡೋದು. ಒಂದು ಬಂದು ವಿತ್ ರೂಲ್ಸ್, ಇನ್ನೊಂದು ಬಂದು ವಿತೌಟ್ ರೂಲ್ಸ್. ಸೊ 2 ಇದೆ. ಸೊ ಈ ಜನರಲ್ ಎಂಟ್ರಿ ಸಾಲ್ವ್ ಮಾಡೋದಕ್ಕೆ ನಾನು 2 ಟೈಪ್ಸಲ್ಲಿ ಹೇಳ್ಕೊಡ್ತೀನಿ. ಒಂದು ಬಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ಆನ್ಸರ್ ಮಾಡೋದು, ಇನ್ನೊಂದು ಬಂದು ವಿತೌಟ್ ರೂಲ್ಸ್. ಸೊ ರೂಲ್ಸೇ ಬೇಕಾಗಿಲ್ಲ ಜನರಲ್ ಎಂಟ್ರಿ ಫಾಲೋ ಮಾಡೋದಕ್ಕೆ, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಷ್ಟೇ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ರೂಲ್ಸ್ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ವಿತೌಟ್ ರೂಲ್ಸಲ್ಲಿ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲ ಅಂದರೆ ರೂಲ್ಸ್ ಪ್ರಕಾರ ಸಾಲ್ವ್ ಮಾಡೋದು. ಸರ್ ರೂಲ್ಸ್ ಅಂದರೆ ಏನು ಅಂದರೆ, ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಯಾವ್ದು ಬರುತ್ತೆ, ರಿಯಲ್ ಅಕೌಂಟ್ ಬರುತ್ತೆ. ರಿಯಲ್ ಅಕೌಂಟ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಅದನ್ನು ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಫರ್ನಿಚರ್ ಬಂತು, ಫರ್ನಿಚರ್ ಯಾವ್ದು ಅಕೌಂಟು, ರಿಯಲ್ ಅಕೌಂಟ್. ರೂಲ್ ಏನು. ನೆಕ್ಸ್ಟ್ ಅದನ್ನು ಫಾರ್ ಎಕ್ಸಾಂಪಲ್ ಪೋಸ್ಟೇಜ್ ಬಂತು, ಇಲ್ಲ ರೆಂಟ್ ಬಂತು. ರೆಂಟ್ ಯಾವ ಅಕೌಂಟ್ ಬಂತೆ, ನಾಮಿನಲ್ ಅಕೌಂಟ್ ಬರುತ್ತೆ. ನಾಮಿನಲ್ ಅಕೌಂಟ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಅರ್ಧ
ಪ್ರತಿಯೊಂದಕ್ಕೂ ನೀವು ಏನು ಡಿವೈಡ್ ಮಾಡ್ತೀರಾ, ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಅದು ಡಿವೈಡ್ ಮಾಡೋದು ಕಲ್ತ್ಕೋಬೇಕು ಯಾವ ಅಕೌಂಟಿಗೆ ಬರುತ್ತೆ ಅಂತ, ಪ್ಲಸ್ ಆ ಅಕೌಂಟ್ ರೂಲ್ ಏನು ಹೇಳ್ತಾ ಇದೆ, ಕ್ಲಿಯರ್. ಸೊ ಅವೆಲ್ಲ ತಿಳ್ಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ವಿತ್ ರೂಲ್ಸ್. ಸೊ ಆ ಥರ ವಿತೌಟ್ ರೂಲ್ಸ್ ನಮಗೆ ಪರ್ಸ್ನಲ್ ಅಕೌಂಟು ಅವಶ್ಯಕತೆ ಇಲ್ಲ, ರಿಯಲ್ ಅಕೌಂಟು ಬೇಡ, ನಾಮಿನಲ್ ಅಕೌಂಟು ಬೇಡ, ಯಾವ ಅಕೌಂಟ್ಗೆ ಅನ್ನೋದು ಹೋಗಬೇಡ, ಅಕೌಂಟ್ ರೂಲ್ಸ್ ಏನಿರುತ್ತೆ ಅನ್ನೋದು ಬೇಡ. ಅದೇ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಕ್ಲಿಯರ್. ಅದು ವಿತೌಟ್ ರೂಲ್ಸ್, ಬಟ್ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲಿ, ಅದೇ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದನ್ನು ಪ್ರಿಫರ್ ಮಾಡ್ತಾರೆ, ಕ್ಲಿಯರ್. ಸೊ ರೂಲ್ಸ್ ಅಂದರೆ ಫಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವ, ಅದು ವಿತ್ ರೂಲ್ಸ್. ಸೊ ನಿಮ್ಗೆ ಎರಡರಲ್ಲೂ ಹೇಳ್ಕೊಡ್ತೀನಿ. ಫಸ್ಟ್ ಪ್ರಾಬ್ಲಮ್ ನಾಳೆ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದಲ್ವಾ, ರೂಲ್ಸ್ ಪ್ರಕಾರ ಸಾಲ್ವ್ ಮಾಡೋಣ. ಸೊ ಮತ್ತು ವಿತೌಟ್ ರೂಲ್ಸ್ ಸೇಮ್ ಪ್ರಾಬ್ಲಮ್ ಏನಿದೆಯೋ ಅದನ್ನು ವಿತೌಟ್ ರೂಲ್ಸಲ್ಲಿ ಸಾಲ್ವ್ ಮಾಡೋಣ. ಸೊ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಅರ್ಥಾಗಿದೆಯಾ. ಸೊ ರೂಲ್ಸಲ್ಲಿ ಮ್ಯಾಕ್ಸಿಮಮ್ ಕ್ಲಾಸಲ್ಲಿ ಒಂದು 20% ಅರ್ಥ ಮಾಡ್ಕೊತೀರ ಅಷ್ಟೇ. ಸೊ 100% ಯಾರಿಗೂ ಅರ್ಥ ಆಗಲ್ಲ, ಬಿಕಾಸ್ ರೂಲ್ಸ್ ಕಲ್ತ್ಕೋಬೇಕು, ಪರ್ಸ್ನಲ್ ಅಕೌಂಟ್ ಕಲ್ತ್ಕೋಬೇಕು. ಒಂದು ರಾಂಗ್ ಆದ್ರೂ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ರಾಂಗ್ ಆಗುತ್ತೆ. 20% ಸ್ಟೂಡೆಂಟ್ಸ್ ಕಲ್ತ್ಕೊತೀರಾ. ಸೊ ವಿತೌಟ್ ರೂಲ್ಸಲ್ಲಿ ಆದರೆ ಮ್ಯಾಕ್ಸಿಮಮ್ 100%ವರೆಗೂ ಅರ್ಥ ಮಾಡ್ಕೊತೀರಾ ವಿತೌಟ್ ರೂಲ್ಸ್. ಯಾಕಂದರೆ ರೂಲ್ಸ್ ಇರೋದಿಲ್ಲಲ್ವಾ, ಜಸ್ಟ್ ಕಾನ್ಸೆಪ್ಟ್ ಮಾತ್ರ ಅರ್ಥ ಮಾಡ್ಕೋಬೇಕಷ್ಟೇ. ವಿತೌಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಅರ್ಥಾಗಿದೆಯಾ. ಸೊ ಎರಡರಲ್ಲೂ ನಾವು ಸಾಲ್ವ್ ಮಾಡೋಣ, ಒಂದೇ ಪ್ರಾಬ್ಲಮ್ನ 2 ಮೆಥಡ್ಸಲ್ಲಿ ಸಾಲ್ವ್ ಮಾಡೋಣ, ಅರ್ಥ ಆಗ್ತಿದೆಯಾ. ಸೊ ಈಗ ನಾನು ಕ್ವಶನ್ನು ಮತ್ತು ಆನ್ಸರ್ ಎರಡೂ ಸೆಂಡ್ ಮಾಡ್ತೀನಿ, ಕ್ವಶನ್ ಆ್ಯಂಡ್ ಆನ್ಸರ್. ಸೊ ನೋಟ್ಸಲ್ಲಿ ಕಾಪಿ ಮಾಡ್ಕೊಳ್ಳಿ, ಮತ್ತು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.